ಹುಡುಗನ ಫೋಟೋವನ್ನು ಸಿದ್ದು ಆಶ್ಚರ್ಯದಿಂದ ನೋಡುತ್ತಿರುವುದನ್ನ ಗಮನಿಸಿದ ರಾಜಾರಾಮ್ ಅವರು, ಏನಪ್ಪ ಇವ್ರು ನಿನಗೆ ಗೊತ್ತಾ ಎಂದು ಕೇಳಿದರು. ರಾಜಾರಾಮ್, ಇಲ್ಲ ಅಂಕಲ್, ಗೊತ್ತಿಲ್ಲ, ತುಂಬ ಚೆನ್ನಾಗಿದ್ದಾರೆ ನೋಡೋದಿಕ್ಕೆ ಎಂದು ಹೇಳಿ, ಆಯಿತು ಅಂಕಲ್, ನಾ ಹೊರಡ್ತೀನಿ, ಲೇಟ್ ಆಗ್ತಿದೆ ಎಂದು ಹೊರಟನು ಸಿದ್ದು. ಅವನ ಹಿಂದೆಯೇ ಹೊರಬಂದಳು ಸ್ವಾತಿ. ಏ ಸಿದ್ದು, ನಾಳೆ ಕಾಲೇಜಿಗೆ ಬೇಗ ಬಾರೋ, ಕಾಲೇಜಲ್ಲಿ ಬ್ಲಡ್ ಕ್ಯಾಂಪ್ ನಡೆಸ್ತಿದ್ದಾರೆ ಎಂದಳು ಸ್ವಾತಿ. ಹೌದೇನೆ, ಆಯಿತು ಕಣೆ, ಇಲ್ಗೇನೆ ಬರ್ತೀನಿ, ಇಬ್ರು ಸೇರಿ ಹೋಗೋಣ ಎಂದು ಅಲ್ಲಿಂದ ಹೊರಟನು ಸಿದ್ದು. ಬೈಕ್ ಏರಿ ಬರುತ್ತಿದ್ದ ಸಿದ್ದುವಿನ ಮನದಲ್ಲಿ ಖುಷಿಯೋ ಖುಷಿ. ನನ್ನ ಅಮ್ಮನ ನೋಡೋದಿಕ್ಕೆ ಬರ್ತಿರೋದು ನಮ್ಮ ಮೋಹನಣ್ಣನ, ನನಗೆ ನಂಬೋಕೆ ಆಗ್ತಿಲ್ಲ. ಅಣ್ಣನ ಮದುವೆ ಆದರೆ ಸ್ವಾತಿ ತುಂಬ ಚೆನ್ನಾಗಿರ್ತಾಳೆ, ಅವಳ ಆಸೆಯಂತೆ ಅಂಕಲ್ನ ಅವಳ ಜೊತೆಗೆ ಇಟ್ಕೋಬೋದು. ಮೋಹನ್ ಅಣ್ಣ ತುಂಬ ಒಳ್ಳೆಯವನು, ದೊಡ್ಡಮ್ಮ ದೊಡ್ಡಪ್ಪನೂ ತುಂಬ ಒಳ್ಳೆಯವರು, ನಮ್ಮ ಅಮ್ಮನ ಮಗಳ ಥರ ನೋಡ್ಕೋತಾರೆ. ಇಷ್ಟೇ ಸಾಕು ದೇವ್ರೆ ನನಗೆ ಎಂದು ಮನದಲ್ಲೇ ಖುಷಿ ಪಡುತ್ತಾ ಮನೆಗೆ ಬಂದು ಸೇರಿದನು. ಮನೆಗೆ ಬಂದ ಸಿದ್ದು, ಅಮ್ಮ ಅಪ್ಪ ಬೇಗ ಬನ್ನಿ ಎಂದು ಒಂದೇ ಸಮನೆ ಕರೆಯುತ್ತಿರುವ ಸಿದ್ದು ಕಡೆ ಬಂದ ಪವಿತ್ರ ಅವರು, ಏನೋ ಆಯಿತು, ಇಷ್ಟೊಂದು ಖುಷಿಯಾಗಿದೆಯಾ ಎಂದು ಕೇಳಿದರು. ಆಗ ಗಣೇಶ್ ಅವರು ಅಲ್ಲಿಗೆ ಬಂದು, ಏನಾಯಿತು ಸಿದ್ದು ಎಂದು ಕೇಳಿದರು. ಆಗ ಸಿದ್ದು ಸ್ವಾತಿ ಮನೆಯಲ್ಲಿ ನಡೆದ ಎಲ್ಲ ವಿಷಯಗಳನ್ನು ತಿಳಿಸಿದ. ಹೌದೇನಪ್ಪ, ಒಳ್ಳೆ ವಿಷಯನೇ ಹೇಳ್ದೆ ಬಿಡು ಎಂದು ಖುಷಿಪಟ್ಟರು ಗಣೇಶ್ ಮತ್ತು ಪವಿತ್ರ ಅವರು. ಅಪ್ಪ, ಹುಡುಗ ಯಾರು ಗೊತ್ತಾ, ನಮ್ಮ ಮೋಹನಣ್ಣ ಎಂದಾಗ ಗಣೇಶ್ ಮತ್ತು ಪವಿತ್ರ ಅವರು, ಹೌದಾ ಸಿದ್ದು, ಒಳ್ಳೆಯದೇ ಆಯಿತು ಕಣಪ್ಪ, ಮೋಹನ್ಗೆ ಮದುವೆ ಆದರೆ ಸ್ವಾತಿ ಜೀವನ ಪೂರ್ತಿ ಸಂತೋಷವಾಗಿ ಇರ್ತಾಳೆ ಎಂದು ಖುಷಿಪಟ್ಟರು. ಹೌದು ಅಪ್ಪ, ನೀವು ಹೇಳೋದು ನಿಜ, ನಾನೊಂದು ಸಲ ಮೋಹನಣ್ಣ ಜೊತೆ ಕಾಲ್ ಮಾಡಿ ಸ್ವಾತಿ ಬಗ್ಗೆ ಮಾತಾಡ್ತೀನಿ ಎಂದನು ಸಿದ್ದು. ಆಯಿತು ಮಾತಾಡು ಎಂದು ಗಣೇಶ್ ಅವರು ಹೇಳಿದರು. ಹೌದಮ್ಮ, ಸಾಕ್ಷಿ ಎಲ್ಲಿದ್ದಾಳೆ, ಕಾಣಿಸ್ತಿಲ್ಲ ಎಂದು ಕೇಳಿದನು ಸಿದ್ದು. ಟೆರೆಸ್ ಮೇಲೆ ಇದ್ದಾಳೆ ಕಣೋ ಎಂದರು ಪವಿತ್ರ ಅವರು. ಟೆರೆಸ್ಗೆ ಬಂದ ಸಿದ್ದು ಸುಮ್ಮನೆ ಕುಳಿತಿದ್ದ ಸಾಕ್ಷಿಯನ್ನು ನೋಡಿದ ಸಿದ್ದು, ಯಾಕೆ, ಏನಾಯ್ತು, ಒಬ್ಳೆ ಕೂತಿದ್ದೀರಾ ಎಂದು ಕೇಳಿದನು. ಏನಿಲ್ಲ, ಸುಮ್ಮನೆ ಕೂತಿದ್ದೀನಿ ಎಂದಳು ಸಾಕ್ಷಿ. ಪುಟ್ಟಿ ಮತ್ತು ಅಮ್ಮನ ಜೊತೆ ಮಾತಾಡ್ತಾ ಇರು, ನಿಂಗೂ ಬೇಜಾರು ಅನ್ಸಲ್ಲ. ಮತ್ತೆ ಅತ್ತೆಗೆ ಡೈಲಿ ಕಾಲ್ ಮಾಡು, ನನ್ನ ಫ್ರೆಂಡ್ ಸ್ವಾತಿ ಅಂತ ಇದ್ದಾಳೆ, ಅವಳ ಪರಿಚಯ ಕೂಡ ಮಾಡಿಕೊಡ್ತೀನಿ, ಅವಳ ಜೊತೆನೂ ಮಾತಾಡ್ತಿರು. ಆದರೆ ಅವಳ ಜೊತೆ ಮಾತಾಡಬೇಕಾದ್ರೆ ಅನಾಸಿನ್ ಟ್ಯಾಬ್ಲೆಟ್ ತಗೋಬೇಕು ನೀನು, ಅಷ್ಟೊಂದು ತಲೆ ತಿಂತಾಳೆ ಎಂದು ಜೋರಾಗಿ ನಕ್ಕನು ಸಿದ್ದು. ಅವನ ಮಾತಿಗೆ ಸಾಕ್ಷಿ ಕೂಡ ನಕ್ಕಳು. ಆಯಿತು ಬಾ ಕೆಳಗೆ, ಅಮ್ಮ ಕಾಯ್ತಿರ್ತಾರೆ ಎಂದ ಸಿದ್ದುಗೆ, ಸಿದ್ದು ಎಷ್ಟೊಂದು ಕೇರ್ ಮಾಡ್ತೀಯ ನೀನು, ನಿನ್ನ ಮದುವೆ ಆಗೋ ಹುಡುಗಿ ತುಂಬ ಪುಣ್ಯ ಮಾಡಿರ್ತಾಳೆ ಎಂದಳು ಸಾಕ್ಷಿ. ನೀನೇ ಕಣೆ ಆ ಹುಡುಗಿ ಎಂದು ಮನದಲ್ಲೇ ಅಂದುಕೊಂಡು ಮುಗುಳ್ನಗುತ್ತಾ ಅವಳನ್ನು ಕರೆದುಕೊಂಡು ಕೆಳಗೆ ಬಂದನು. ಇತ್ತ ಸಿದ್ದು ಮೋಹನ್ಗೆ ಕಾಲ್ ಮಾಡುತ್ತಾನೆ. ಅಲೋ ಅಣ್ಣ, ಏನು ಮಾಡ್ತಿದೀಯಾ? ಆ ಸಿದ್ದು, ಚೆನ್ನಾಗಿದ್ದೀನಿ, ನಾಳೆ ನಾನೇ ಚಿಕ್ಕಪ್ಪಗೆ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ ಕಣೋ. ಹೌದಾ ಅಣ್ಣ, ಯಾಕೆ, ಏನಾಯ್ತು ಎಂದು ಏನೂ ತಿಳಿದಿಲ್ಲವೆಂಬಂತೆ ಕೇಳಿದನು. ಈ ಭಾನುವಾರ ಹುಡುಗಿ ನೋಡೋಕೆ ಬೆಂಗಳೂರಿಗೆ ಬರ್ತಿದ್ದೀವಿ ಕಣೋ, ನಾನು ಅಪ್ಪ ಅಮ್ಮ, ಅದಕ್ಕೆ ಶುಕ್ರವಾರ ರಾತ್ರಿನೇ ನಿಮ್ಮ ಮನೆಗೆ ಬರ್ತೀವಿ, ಅದನ್ನೇ ಹೇಳೋಣ ಅಂತ ಕಾಲ್ ಮಾಡಬೇಕು ಅಂದ್ಕೊಂಡೆ. ಅಣ್ಣ, ನೀನು ನೋಡೋಕೆ ಬರ್ತಿರೋದು ಬೇರೆ ಯಾರನ್ನೂ ಅಲ್ಲ, ನನ್ನ ಚೈಲ್ಡ್ಹುಡ್ ಫ್ರೆಂಡ್ ಸ್ವಾತಿ ಅಂತ. ಇವತ್ತು ಸಂಜೆ ಅವ್ರ ಮನೆಗೆ ಹೋಗಿದ್ದೆ, ಅವಳ ಪಪ್ಪ ಎಲ್ಲ ವಿಷಯ ಹೇಳಿ ನಿನ್ನ ಫೋಟೋ ತೋರಿಸಿದ್ರು, ಅದಕ್ಕೆ ನಿಂಗೆ ಕಾಲ್ ಮಾಡಿದೆ ಅಣ್ಣ. ಓ ಹೌದೇನೋ ಸಿದ್ದು, ನಮ್ಮ ಮನೇಲಿ ಅವಳ ಫೋಟೋ ನೋಡಿ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ ಕಣೋ, ಜಾತಕನೂ ಕೇಳಿಸಿದ್ವಿ, ಎಲ್ಲ ಕರೆಕ್ಟಾಗಿದೆ, ನನಗೂ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ, ಅವಳು ಮತ್ತು ಅವಳ ಪಪ್ಪ ಒಪ್ಕೊಂಡ್ರೆ ಅಷ್ಟೇ ಸಾಕು ಕಣೋ. ಅಯ್ಯೋ ಅಣ್ಣ, ನೀ ಚಿಂತೆ ಮಾಡಬೇಡ, ಅವಳು ಮತ್ತು ಅಂಕಲ್ ಇಬ್ಬರೂ ಒಪ್ಕೋತಾರೆ, ಆದರೆ ನಿಂಗೊಂದು ಮಾತು ಕೇಳೋದಿತ್ತು ಅಣ್ಣ. ಕೇಳು ಸಿದ್ದು, ಏನದು? ಸ್ವಾತಿ ಮದುವೆ ಆಗಿ ಹೋದ್ರೆ ಅವ್ರ ಪಪ್ಪ ಒಬ್ಬರೇ ಆಗ್ತಾರೆ ಅನ್ನೋದೇ ಅವಳ ಚಿಂತೆ ಅಣ್ಣ. ಅದರಲ್ಲಿ ಚಿಂತೆ ಮಾಡೋದು ಏನಿದೆ, ಅಂಕಲ್ನು ನಮ್ಮ ಜೊತೆಗೆ ಬಂದಿರಲಿ, ಅವರೊಬ್ಬರಿಗೆ ಹೇಗೆ ಬಿಡೋಕ್ಕಾಗುತ್ತೆ? ನಿನ್ನ ಮಾತು ಕೇಳಿ ತುಂಬ ಖುಷಿಯಾಯಿತು ಅಣ್ಣ ಎಂದನು ಖುಷಿಯಿಂದ. ನಾಳೆ ಅಪ್ಪ ಕಾಲ್ ಮಾಡಿ ಚಿಕ್ಕಪ್ಪನ ಹತ್ರ ಮಾತಾಡ್ತಾರೆ ಕಣೋ. ಓಕೆ ಅಣ್ಣ, ಬಾಯ್ ಕಣೋ ಸಿದ್ದು. ಅಮ್ಮು, ಬೇಗ ಹೇಳಮ್ಮ, ಅವರೆಲ್ಲ ಬರೋ ಟೈಮ್ ಆಯಿತು ಎಂದು ರಾಜಾರಾಮ್ ಅವರು ಹೇಳಿದ ಮಾತಿಗೆ ಸ್ವಾತಿ
ಪಪ್ಪ ಇವಾಗ ಇನ್ನೂ 6 ಗಂಟೆ, ನಾನು 8 ಗಂಟೆಗೆ ಎದ್ದೇಳ್ತೀನಿ, ಸುಮ್ಮನೆ ತಲೆ ತಿನ್ನಬೇಡ ಎಂದು ಗೊಣಗಿದಳು ಸ್ವಾತಿ. ಇವಳು ಯಾವಾಗಲೂ ಹೀಗೆ ಮಾಡ್ತಾಳೆ, ಮುಂದೆ ಅತ್ತೆ ಮನೆಯಲ್ಲಿ ತಿಳಿಯುತ್ತೆ ಇವಳಿಗೆ ಎನ್ನುತ್ತಾ ತಮ್ಮ ಕೆಲಸದಲ್ಲಿ ತೊಡಗಿದರು ರಾಜಾರಾಮ್. ಇತ್ತ ಸಿದ್ದು, ಗಣೇಶ್, ಪವಿತ್ರ, ಸಾಕ್ಷಿ, ಮೋಹನ್ ಮತ್ತು ಅವರ ಅಪ್ಪ ಅಮ್ಮ ಎಲ್ಲರೂ ರೆಡಿಯಾಗಿ ರಾಜಾರಾವ್ ಮನೆಗೆ ಹೊರಟರು. ಸಿದ್ದು ಫ್ಯಾಮಿಲಿ ಮತ್ತು ಮೋಹನ್ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದನ್ನ ನೋಡಿ ಆಶ್ಚರ್ಯದಿಂದ ಹಾಗೆಯೇ ನಿಂತುಬಿಟ್ರು ರಾಜಾರಾಮ್. ಮುಂಚೆಯೇ ಬಂದಿದ್ದ ಸುರೇಶ್ ಅವರು ಕೂಡ ಅವರನ್ನೇ ನೋಡುತ್ತಾ ನಿಂತ್ಬಿಟ್ರು. ಅಂಕಲ್ ಏನಾಯ್ತು, ಒಳಗೆ ಕರಿಯಲ್ವಾ ಎಂದು ಕೇಳಿದ ಸಿದ್ದುವಿಗೆ ಆಗಲ್ಲಪ್ಪ ಅದು ಎನ್ನುತ್ತಿದ್ದಂತೆ ಗಣೇಶ್ ಅವರು ಒಳಗೆ ನಡೀರಿ ಎಲ್ಲ ಹೇಳ್ತೀನಿ ಎಂದರು. ಎಲ್ಲರೂ ಬಂದು ಕುಳಿತು ಮಾತು ಶುರು ಮಾಡಿದರು. ಗಣೇಶ್ ಅವರು ಎಲ್ಲ ವಿಷಯವನ್ನು ರಾಜಾರಾಮ್ ಅವರಿಗೆ ಹೇಳಿದರು. ಇವರ ಮಾತು ಕೇಳಿ ರಾಜಾರಾಮ್ ಅವರಿಗೆ ತುಂಬಾ ಖುಷಿಯಾಯಿತು. ಒಳ ಹೋಗಿ ಪವಿತ್ರ ಅವರು ರೆಡಿಯಾಗಿ ಕುಳಿತಿದ್ದ ಸ್ವಾತಿಯನ್ನು ಕರೆದುಕೊಂಡು ಹಾಲ್ಗೆ ಬಂದರು. ಎಲ್ಲರೂ ಟೀ ಕುಡಿದು ಹಾಗೆ ಮಾತನಾಡುತ್ತಾ ಕುಳಿತುಕೊಳ್ಳುತ್ತಾರೆ. ಆಗ್ಲೇ ಮೋಹನ್ ಸಿದ್ದು ಅವರ ಅಣ್ಣ ಎಂಬ ವಿಷಯ ತಿಳಿದು ಮುಂದೆ ಏನಾಗುವುದೋ, ಸಿದ್ದು ಯಾಕೆ ಮುಂಚೆಯೇ ಈ ವಿಷಯ ನನಗೆ ಹೇಳಿರಲಿಲ್ಲ ಎಂದು ಯೋಚಿಸುತ್ತಾ ಸುಮ್ಮನೆ ಕುಳಿತಿದ್ದಳು ಸ್ವಾತಿ. ಎಲ್ಲವನ್ನೂ ಗಮನಿಸುತ್ತಿದ್ದ ಮೋಹನ್ ಅವರ ತಂದೆ, ನೋಡಿ ನಮಗೆ ಹುಡುಗಿ ತುಂಬ ಇಷ್ಟ ಆಗಿದ್ದಾಳೆ, ನಾವು ಜಾತಕನೂ ಕೇಳಿಸ್ಕೊಂಡೇ ಬಂದಿದ್ದೀವಿ, ನಮ್ಮ ಮಗನಿಗೂ ನಿಮ್ಮ ಮಗಳು ಇಷ್ಟ ಆಗಿದ್ದಾಳೆ, ನಿಮ್ಮ ಅಭಿಪ್ರಾಯ ಏನು ಅಂತ ಗಣೇಶ್ಗೆ ತಿಳಿಸ್ಬಿಡಿ. ಅಯ್ಯೋ ಅದರಲ್ಲಿ ತಿಳಿಸೋದೇನಿದೆ, ಅವರು ಹುಡುಗನ ಫೋಟೋ ನೋಡಿದ್ರು, ಅವರಿಗೂ ಒಪ್ಪಿಗೆ ಇದೆ ಎಂದು ಸುರೇಶ್ ಅವರು ಹೇಳಿದ್ರು. ಇಲ್ಲ ಅರ್ಜೆಂಟ್ ಏನು ಮಾಡಬೇಡಿ, ನಿಧಾನವಾಗಿ ಮಾತಾಡಿಕೊಂಡು ನಿಮ್ಮ ಅಭಿಪ್ರಾಯ ತಿಳಿಸಿ ಎಂದು ಗಣೇಶ್ ಅವರು ರಾಜಾರಾಮ್ ಅವರಿಗೆ ಹೇಳಿದರು. ಹಾಗೇನಿಲ್ಲ, ನಮಗೂ ಹುಡುಗ ಇಷ್ಟ ಆಗಿದ್ದಾನೆ, ಜಾತಕನೂ ಕೂಡಿದೆ ಅಂದ್ರೆ ಯೋಚನೆ ಮಾಡೋದೇನಿದೆ ಎಂದರು ರಾಜಾರಾಮ್. ಇವರ ಮಾತನ್ನು ಕೇಳಿ ಎಲ್ಲರೂ ಖುಷಿ ಪಟ್ರು. ಆಗ ಮೋಹನ್ ಅವರ ತಂದೆ, ಆಗಿದ್ರೆ ಒಂದು ಮಾತು ನಡೆಸ್ಕೊಡ್ಬೇಕು ನೀವು ಎಂದು ರಾಜಾರಾಮ್ ಅವರನ್ನ ಕೇಳಿದ್ರು. ಹಾ ಹೇಳಿ ಏನದು ಎಂದು ಕೇಳಿದರು ರಾಜಾರಾಮ್. ನಿಮ್ಮ ಮಗಳು ಮದುವೆ ಆಗಿ ನಮ್ಮ ಮನೆಗೆ ಬಂದ ಮೇಲೆ ನೀವೊಬ್ಬರೇ ಆಗ್ತೀರಾ, ಅದಕ್ಕೆ ನೀವು ನಮ್ಮ ಜೊತೆಗೆ ನಮ್ಮನೇಲೇ ಇರಬೇಕು ಎಂದು ಮೋಹನ್ ಅವರ ತಂದೆ ಹೇಳಿದ ಮಾತಿಗೆ ರಾಜಾರಾಮ್ ಅವರು ತಮಗೆ ಒಪ್ಪಿಗೆ ಇಲ್ಲ ಎಂದು ಸಲೀಸಾಗಿ ಹೇಳಿ ಮುಗಿಸಿದ್ರು. ಸಿದ್ದು, ಗಣೇಶ್ ಮತ್ತು ಪವಿತ್ರ ಅವರು ರಾಜಾರಾಮ್ ಅವರಿಗೆ ಬಲವಂತವಾಗಿ ಒಪ್ಪಿಸಿದರು. ಮುಂದಿನ ತಿಂಗಳು ಒಳ್ಳೆ ದಿನ ನೋಡಿ ಎಂಗೇಜ್ಮೆಂಟ್ ಮಾಡೋಣ, ಸ್ವಾತಿ ಎಕ್ಸಾಮ್ ಮುಗಿದ ಮೇಲೆ ಮದುವೆ ಮಾಡೋಣ ಎಂದು ಮೋಹನ್ ಅವರ ತಂದೆ ಹೇಳಿದ ಮಾತಿಗೆ ಎಲ್ಲರೂ ಸರಿ ಎಂಬಂತೆ ಒಪ್ಪಿಗೆ ಸೂಚಿಸಿದರು. ಎಲ್ಲ ಅಂದುಕೊಂಡಾಗೆ ಆಯ್ತು. ನಮ್ಮ ಅಮ್ಮು ಜೀವನ ಪೂರ್ತಿ ಚೆನ್ನಾಗಿರ್ತಾಳೆ, ಇಷ್ಟೇ ಸಾಕು ದೇವ್ರೆ, ಬೇರೆ ಏನೂ ಬೇಡ ಎಂದು ಮನದಲ್ಲೇ ಖುಷಿ ಪಟ್ಟನು ಸಿದ್ದು. ಯಾರೋ ನಿನಗೆ ಇಷ್ಟನಾ ಅಂತ ಒಂದು ಮಾತು ಕೇಳ್ತಿಲ್ಲ. ಸಿದ್ದುಗೆ ಎಲ್ಲ ಗೊತ್ತಿದ್ದು ನಂಗೊಂದು ಮಾತು ಹೇಳಿಲ್ಲ. ಈಗ ಯಾಕೆ ಮಾಡ್ದ ಸಿದ್ದು? ಮನಸ್ಸು ತುಂಬ ಮುತ್ತು ಇದ್ದಾನೆ, ಆದರೆ ಅವನಿಗೆ ಬೇರೆ ಹುಡುಗಿ ಇಷ್ಟ. ಎಷ್ಟು ವಿಚಿತ್ರ ಇದೆ ಈ ಲೈಫ್ ಎಂದು ಮನದಲ್ಲೇ ಅಂದುಕೊಳ್ಳುತ್ತಾ ಬೇಸರಗೊಂಡು ಸುಮ್ಮನೆ ಕುಳಿತಳು ಸ್ವಾತಿ.